ಈ ತಪ್ಪಿಗೆ ಹೊಣೆ ಯಾರು? ಮಾಡ್ಬಿಟ್ರು ಪೊಲೀಸ್ ಅವರು, ಅದಕ್ಕೆ ಹೊಣೆ ಯಾರು? SP ಅವರಿಲ್ವಾ? DC ಅವರಿಲ್ವಾ? ನಮ್ MLA ಅವರಿಲ್ವಾ? MLA ಅವರು ಈ ಪೊಲೀಸ್ ದೌರ್ಜನ್ಯಕ್ಕೆ ಹೆಣ್ಮಕ್ಳ ಮೇಲೆ ಆಗಕ್ಕೆ ಏನಾದ್ರು ಒಂದು ಮಾತಾಡಿದ್ರ? ಅಲ್ಲಪ್ಪ, ಪಂಚಾಯತಿಗೆ ನಾವು ದುಡ್ಡು ಹಾಕಲ್ಲ, ಅವ್ರ ಕೈ ಬಿಡ್ಸೋಣ, ಹೆಣ್ಮಕ್ಳ ಮೇಲೆ ನಡೆದಕ್ಕೆ ಒಂದು ಮಾತಾಡ್ಬೇಕೆ ಬೇಡವಾ? ಇಂಥ ನಿರ್ಲಕ್ಷ್ಯ ಮಾಡ್ತಕ್ಕಂತ ಜಿಲ್ಲಾಡಳಿತ, ನಿರ್ಲಕ್ಷ್ಯ ಮಾಡಿರುವ ದಂಡಾಧಿಕಾರಿಗಳಾದ ತಹಶೀಲ್ದಾರ್ ಅವರ ತಾಲೂಕು ಆಡಳಿತ, ಇಡೀ ಪೊಲೀಸ್ ಇಲಾಖೆ ಆವತ್ತಿನ ಘಟನೆಗೆ ಹೊಣೆಗಾರರಾಗ್ತಾರೆ. ಸರ್ಕಾರ ಹೊಣೆಗಾರರಾಗುತ್ತೆ. ನಮ್ದೇನು ತಪ್ಪಿಲ್ಲ. ಹಾದಿ ಬೀದಿ ನಾವು ಹೋರಾಟ ಮಾಡೋರಲ್ಲ, ಹಾದಿ ಬೀದಿಯವ್ರನ್ನೆಲ್ಲ ನಾವ್ ಯಾರನ್ನೂ ಕರೆದೂ ಇಲ್ಲ. ಹೋರಾಟಕ್ಕೆ ಕೈ ಜೋಡಿಸ್ತಕ್ಕಂಥದ್ದು ಹೋರಾಟದ ಕರ್ತವ್ಯ, ಸರ್ಕಾರದ ನಾಗರಿಕ ಸಮಾಜದ ಕರ್ತವ್ಯ. ಹಾಗಾಗಿ ಒಂದು ಎಚ್ಚರಿಕೆ ಕೊಡ್ತೀನಿ ಇವತ್ತಿನ ಸಭೆಗೆ. 5,000 ಎಕರೆ ಭೂಮಿ ನಮ್ದು ನೀರಾವರಿ ಇದೆ. ಒಟ್ಟು 5,000 ಎಕರೆ ನೀರಾವರಿ ಭೂಮಿಯನ್ನ ನಗರಸಭೆಗೆ ಸೇರ್ಪಡೆ ಮಾಡಿರುವ ಕಾರಣ ನಮ್ಮ ಊರಿನಲ್ಲಿ ಒಂದು ಘಟನೆ ನಡೆದಿದೆ. ಇವತ್ತಿಗೆ 8 ಜೂನ್ ಒಬ್ಬರು ರೈತರ ಭೂಮಿನ ಬೆಂಗಳೂರಿಂದ ಬಂದವರು ಕೇಳಿದ್ದಾರೆ. ಮೊದಲನೇ ದಿನ 1 ಲಕ್ಷಕ್ಕೆ ವ್ಯಾಪಾರ ಆಗಿದೆ. 1 ಲಕ್ಷ ಕೇಳಿದ್ದಾರೆ. ಆಯ್ತು, ಇವ್ರು 1 ಲಕ್ಷ ಕಡಿಮೆ ಆಯ್ತು, ಆಗುದಿಲ್ಲ, ಈಗ ನಮಗೆಲ್ಲ ಏನೇನೋ ಆಗೋದು ಅಂತ ಎಂದಾಗ 2 ಲಕ್ಷಕ್ಕೆ ಬಂದ್ಬಿಡಿ, ಪತ್ರ ವ್ಯವಹಾರ ಆಗಿ ಬರ್ಸೋಣ ಅಂದಿದ್ದಾರೆ. ಇವ್ರಿಗೆ ಯಾಕೋ ಅನುಮಾನ ಬಂದು, ಹಂಗಾರೆ ಇನ್ನೊಂದ್ ಸ್ವಲ್ಪ ದಿನ ಕಳೆದ್ರೆ ಇನ್ ಸ್ವಲ್ಪ ಜಾಸ್ತಿ ಆಗುತ್ತೇನೋ, ತಡಿ ಮನೇಲಿ ಚರ್ಚೆ ಮಾಡ್ತಾ ಇದ್ದಾರೆ. ನಿನ್ನೆ ಬಂದಿದ್ದಾರೆ, ಹೋರಾಟದ ಸ್ಥಳದಿಂದ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ. 3 ಲಕ್ಷ ಈಗ ಬರ್ಸ್ಕೊಳ್ಳಿ ಎಂದಿದ್ದಾರೆ. ಇನ್ ಮುಂದಿನ ವಾರಕ್ಕೆ, ಅದ್ರ ಮುಂದಿನ ವಾರಕ್ಕೆ, ಇನ್ನೊಂದು ತಿಂಗಳಿಗೆ, ಹಾಗಾದ್ರೆ ಎಲ್ಲ ಕೊಟ್ಬಿಡ್ತೀರಿ? ಅಲ್ಲ, ನೀವು ಕೊಡ್ಬೇಕಲ್ಲ. ನೆಕ್ಸ್ಟ್ ನರೇಗಾ ಇಲ್ಲ, ಮಕ್ಕಳಿಗೆ ವಿದ್ಯೆ ಉದ್ಯೋಗ ಇಲ್ಲ, ಹೆಂಗ್ ಊಟ ಮಾಡ್ತೀರಿ? ಈ ಕೆಲಸ ಆಗ್ಬಾರ್ದು ಅಂತ ನಾವು ಹೋರಾಟ ಮಾಡ್ತಾ ಇರೋದು. ಈ ಭೂಮಿಗೆ ಬೆಲೆನೂ ಬೇಡ, 1ಕ್ಕೆ 4 ತೆರಿಗೆ ಕಟ್ಟೋದು ಬೇಡ, ಕೃಪಾಂತರ ರದ್ದಾಗದು ಬೇಡ, ನರೇಗಾದಿಂದ ಉದ್ಯೋಗ ಸಿಕ್ತಿದ್ದು ನಿಲ್ಲದೂ ಬೇಡ. ನಮ್ಮ ಊರಿನ ಆಸ್ತಿ ನಮಗೆ ಇಲ್ಲಿ 5,000 ಎಕರೆ ಭೂಮಿ ಕೃಷಿ ನಿಂತೋದ್ರೆ ಆಮ್ಲಜನಕ ಬರಲ್ಲ, ಹಸಿರಿಲ್ಲದೆ ಹೋದ್ರೆ ಆಮ್ಲಜನಕ ಬರಲ್ಲ. ಇಲ್ಲಿ ಓಡಾಡ್ತಿದ್ದ ಮೇಲೆ ಸೇತುವೆ ಇದು ಬೇರೆ ಮಾಡ್ಬಿಟ್ರು. ಯಾರಿಗೆ? ಮೈಸೂರವರು, ಬೆಂಗಳೂರವರು 1 ಗಂಟೆಗೆ ಹೊರಟೋಗ್ಬೇಕಂತೆ, ಗೆಜ್ಜೆಕೆರೆಯವರು, ಕೊರನಹಳ್ಳಿಯವರು 2:30 ಗಂಟೆಗೆ ಹೋಗ್ಬೇಕಂತೆ. ಇದಾವ್ರಿ ನ್ಯಾಯ? ಜಾಗ ನಮ್ದು, ಈ ಹೈವೇ ರಸ್ತೆಗೆ ಹೋಗಿರೋ ಸ್ಥಳ ನಮ್ದು, ಕಳ್ಕೊಂಡಿರೋದು. ಕೈಗಾರಿಕೆಗಳಿಗೆ ಈಗಾಗಲೇ ಕಳ್ಕೊಂಡಿರೋ ಭೂಮಿ ನಮ್ಮದು. ಇದ್ರ ಮೇಲೆ ದರ್ಬಾರ್ ನಡೆಸ್ತಾ ಇರೋ ಇವರು